ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇನ್ನೂ ಅದೆಷ್ಟು ಅಂತ ಪರೀಕ್ಷೆ ಮಾಡ್ತೀವಿ ತಾಯಿ. ಯಾಕೆ ನಮ್ಮ ಮನೇಲಿ ಈ ಥರ ಎಲ್ಲ ಆಗ್ತಿದೆ? ನನ್ನ ಮಾತು ಯಾರು ಕೇಳಲ್ಲ. ಏನಾಗ್ತಿದ್ಯೋ ಏನೋ ಒಂದು ಗೊತ್ತಾಗ್ತಿಲ್ಲ. ಈ ಅನುನು ಅವ್ರ ಅಪ್ಪನ ಥರನೇ. ಸುಬ್ಬು ಹುಡ್ಕೊಂಡು ಹೋದವಳು ಇನ್ನೂ ಬಂದಿಲ್ಲ. ಫೋನ್ ಮಾಡಿದ್ರೆ ಮತ್ತೆ ಮತ್ತೆ ಫೋನ್ ಮಾಡಬೇಡ, ಅಪ್ಪ ಸಿಕ್ಕಿದ ತಕ್ಷಣ ಬರ್ತೀನಿ ಅಂತಾಳೆ. ನನಗಂತೂ ತಲೆ ಕೆಟ್ಟೋಗಿದೆ. ಇಲ್ಲಿ ಏನಾಗ್ತಿದೆ, ಯಾಕಾಗ್ತಿದೆ ಎಲ್ಲ ನಿಮಗೆ ಗೊತ್ತು ತಾಯಿ. ನನ್ನ ಮಗಳನ್ನ ಕಾಪಾಡು, ಅವಳ ಸಂಸಾರನ ಚೆನ್ನಾಗಿಡು. ಮೊದಲು ಈ ಸುಬ್ಬು ಮನೆಗೆ ಬರಲಿ, ಎಲ್ಲ ಅವನಿಂದನೇ. ನೀನೇ ಕಾಪಾಡಬೇಕು ತಾಯಿ. ಸುಬ್ಬು ಅವರೇ, ಹಣೀಂದ್ರೆ ನೀವು ಹೇಳ್ದೆ ಎಲ್ಲೋಗಿದ್ರಿ ಅಂತ ಗಾಬರಿ ಆಗಿತ್ತು. ಅಂತೂ ಬಂದ್ರಲ್ಲ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಇರಲಿ, ನಾನು ಸುಬ್ಬು ಅವ್ರನ್ನ ನೋಡಬೇಕು. ಪ್ಲೀಸ್ ಅವ್ರನ್ನ ಕರೀರಿ, ನಾನು ಈಗಲೇ ಅವ್ರನ್ನ ನೋಡಬೇಕು. ಅವರು ಮನೇಲಿ ಇಲ್ವಲ್ಲ? ಎಲ್ಲಿ ಹೋದ್ರು? ಅವರು ಅಳಿಯಂದ್ರ ಹತ್ರ ಕ್ಷಮೆ ಕೇಳಬೇಕು ಅಂತ ನಿಮ್ಮನ್ನೇ ಹುಡುಕೊಂಡೋದ್ರು. ನನ್ನನ್ನು ಎಲ್ಲಿಗೆ ಹೋದ್ರು? ಎಲ್ಲೋದ್ರು, ಏನು ಮಾಡ್ತಿದಾರಂತ ಒಂದು ಗೊತ್ತಾಗ್ತಿಲ್ಲ. ಸೂಪು ನುಡ್ಕೊಂಡು ಅನ್ನೋದು ಹೋದ್ಲು. ನೀವು ಬಂದಿದ್ ನೋಡಿ, ಅನ್ನೋನು ನಿಮ್ಮ ಜೊತೆ ಬಂದ್ಲೇನೋ ಅನ್ಕೊಂಡೆ. ಅಳಿದ್ರೆ ಕಾಲ್ ಪಿಕ್ ಮಾಡು ಅನು, ಕಾಲ್ ಪಿಕ್ ಮಾಡು. ಹಲೋ ಹಲೋ ಅನು, ನೀನ್ ಎಲ್ಲಿದ್ಯಾ? ಸುಬ್ಬು ಅವ್ರ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಸರ್, ನೀವೆಲ್ಲಿದ್ದೀರಾ? ಸೇಫ್ ಆಗಿದ್ದೀರಾ ಅಲ್ವಾ? ನನಗೇನು ಆಗಿಲ್ಲ, ಆಗೋದು ಇಲ್ಲ. ಮೊದಲು ನೀನ್ ಎಲ್ಲಿದ್ಯಾ? ಸುಬ್ಬು ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಸರ್, ಅಪ್ಪ ಸರ್. ಅನು ಅನು ಪ್ಲೀಸ್, ಏನಾಯ್ತು ಅಂತ ಹೇಳು. ಸರ್, ಏನಾಯ್ತು ಅಂತ ಹೇಳು ಅನು. ಈಗ ಅಳೋದು ನಿಲ್ಸು. ಸರ್, ನನಗೆ ನಿಮ್ಮ ಸಹಾಯ ಬೇಕು ಸರ್. ಅನು ಅನು ಪ್ಲೀಸ್, ಅಳೋದನ್ನ ನಿಲ್ಸು. ಸಹಾಯ ಬೇಕು ಅಂತ ನೀನ್ ನನ್ನನ್ನು ಕೇಳೋದಾ? ನಾನು ಯಾವಾಗಲೂ ನಿನ್ನ ಜೊತೆಲೇ ಇರ್ತೀನಿ. ನಾನು ನಿನ್ನ ಜೊತೆಲೇ ಇರ್ತೀನಿ. ಮೊದಲು ನೀನಿರೋ ಅಡ್ರೆಸ್ ಹೇಳು. ಅಡ್ರೆಸ್ಸು ಸರಿ ಅನು, ನೀನು ಅಲ್ಲೇ ಇರು, ನಾನು ಈಗಲೇ ಬರ್ತಾ ಇದ್ದೀನಿ. ಆದಷ್ಟು ಬೇಗ ಬನ್ನಿ ಸರ್. ನಾನು ಹೇಳಿದ ಕೆಲಸ ಕರೆಕ್ಟಾಗಿ ಮಾಡಿದ್ಯಾ ಹರ್ಷ. ಥ್ಯಾಂಕ್ಸ್ ರಾಜ. ಚೆಂಡೆ, ನಿನಗೂ ಥ್ಯಾಂಕ್ಸ್. ಯಾಕೆಂದರೆ ನಿನ್ನ ಕಾರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ.
ಮಕ್ಕಳ ಮಾತಿಗಿಂತ ಹೊರಗಡೆಯವ್ರ ಮಾತಿಗೆನೆ ಗ್ರೀನ್ ಸಿಗ್ನಲ್. ವಿತೌಟ್ ಎನಿ ಹೆಸಿಟೇಷನ್ ನೀವು ಏನು ಬೇಕಾದರೂ ಕೇಳ್ಬೋದು ಅಲ್ವಾ ಮಾಮಿನ್ಲೋ? ಮಾನ್ಸಿ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಆರಾಧನಾ, ನೀನು ಹೇಳಮ್ಮ. ಅಮ್ಮ, ಆರ್ಯ ಅವರು ಮೀಟಿಂಗಿಗೆ ಬರ್ತೀನಿ ಅಂತ ಹೇಳಿ ಹೀಗೆ ಹೇಳ್ದೆ ಕೇಳ್ದೆ ಎಲ್ಲಿ ಹೋಗಿದ್ದಾರೆ? ಅಲ್ಲ, ಇನ್ಫಾರ್ಮ್ ಮಾಡಬೇಕು ಅಲ್ವಾ? ನನ್ನ ಟೀಮ್ ಆಗಿದ್ದಕ್ಕೆ ಐ ಸಮ್ಹೌ ಮ್ಯಾನೇಜ್ಡ್. ಆದರೆ ಇದೇ ಹೊಸ ಕ್ಲೈಂಟ್ ಆಗಿದ್ದಿದ್ರೆ ಬಿಸ್ನೆಸ್ ಹಾಳಾಗ್ತಾ ಇರಲಿಲ್ವಾ? ವಾವ್ ಆರಾಧನಾ, ಅ ವೆರಿ ಗುಡ್ ಮಾರ್ನಿಂಗ್. ವಾಟ್? ಗುಡ್ ಮಾರ್ನಿಂಗಾ? ಮತ್ತಿನ್ನೇನು ಹೇಳಿ ಆರಾಧನಾ, ಇದರಲ್ಲಿ ಏನೂ ಆಶ್ಚರ್ಯ ಪಡೋ ಅಂಥದ್ದಿಲ್ಲ. ಬ್ರೋ ಇಲ್ಲ, ಮೊದಲಿಂದನೂ ಹೀಗೇನೆ. ನೀವು ಹೊಸಬ್ರಲ್ವಾ, ಮುಂದೆ ಅರ್ಥ ಆಗುತ್ತೆ. ರಿಲ್ಯಾಕ್ಸ್. ಆಗ್ತಿಲ್ಲ ಸರ್, ನನ್ನ ಕೈಲ ಆಗ್ತಿಲ್ಲ. ನಾನು ಎಷ್ಟೇ ಕಂಟ್ರೋಲ್ ಮಾಡ್ಕೊಂಡ್ರು ನನ್ನ ಕೈಲ ಆಗ್ತಿಲ್ಲ. ಆಕ್ಚುಲಿ ಮನೇಲಿ ಏನಾಯ್ತು? ಅದು ಅಪ್ಪ, ನಾನು ಅಳಿಯಂದ್ರ ಹತ್ರ ಮಾತಾಡಬೇಕು, ನಾನು ಮಾಡಿರೋ ತಪ್ಪಿಗೆ ಅವ್ರ ಹತ್ರ ಕ್ಷಮೆ ಕೇಳಬೇಕು ಅಂತ ನಿಮ್ಮನ್ನ ಹುಡ್ಕೊಂಡು ಹೊರಟ್ರು ಸರ್. ಆದ್ರೆ ಎಲ್ಲಿ ಹೋದ್ರು ಅನ್ನೋದೇ ಗೊತ್ತಾಗ್ತಿಲ್ಲ. ಸುಬ್ಬು ಅವ್ರು ಯಾಕೆ ಹೀಗೆ ಮಾಡಿದ್ರು? ಸರ್, ಅಪ್ಪ ಇಷ್ಟು ದೂರ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅವರಿಗೆ ಹಾರ್ಟ್ ಆಪರೇಷನ್ ಆದ್ಮೇಲೆ ಸ್ವಲ್ಪ ದೂರ ನಡೆದ್ರು ಸುಸ್ತು ಅಂತಿದ್ರು. ಅಪ್ಪಂಗೆ ದಾರಿ ಮಧ್ಯೆ ಏನಾದ್ರೂ ಆಗಿದ್ರೆ? ಇವತ್ತು ಮಾತ್ರೇನು ತಗೊಂಡಿರ್ಲಿಲ್ಲ ಸರ್. ನನಗ್ ತುಂಬಾ ಭಯ ಆಗ್ತಿದೆ ಸರ್. ಅನು, ಯಾಕೆ ಯಾವಾಗಲೂ ಕೆಟ್ಟದೇ ಯೋಚನೆ ಮಾಡಬೇಕು? ಬಿ ಪಾಸಿಟಿವ್. ಸುಬ್ಬು ಅವ್ರ ಫೋನ್ ತಗೊಂಡು ಹೋಗಿಲ್ವಾ? ಇಲ್ಲ ಸರ್, ಅವ್ರ ಮನೇಲೆ ಬಿಟ್ಟು ಹೋಗಿದ್ದಾರೆ. ಅವ್ರು ಇಷ್ಟು ದೂರ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಬಹುಶಃ ಅವರು ಹಿಂದೆನೇ ಇರಬಹುದು. ಅದ್ ಹೇಗ್ ಸಾಧ್ಯ? ನಾವು ಅದೇ ರೋಡಲ್ಲೇ ಬಂದ್ವಿ ಅಲ್ವಾ? ಆದ್ರೆ ಅಪ್ಪ ನನಗೆಲ್ಲೂ ಕಾಣಿಸ್ಲಿಲ್ಲ. ಕಾಣಿಸ್ಲಿಲ್ಲ ಸರಿ, ಆದ್ರೆ ಅವ್ರಿಗೂ ನಿಂತರಾನೇ ಸುಸ್ತಾಗಿ ಎಲ್ಲಾದ್ರೂ ಕೂತ್ಕೊಂಡಿದ್ರೆ?
ಅನು ಅನು ಅವತ್ತು ಹೀಗೆ ಆಯ್ತಲ್ಲ? ಯಾವತ್ತು ಸರ್? ಅದೇ ಅನು, ಅದೇ ಅವತ್ತು ಸುಬ್ಬು ಅವ್ರು ನಮ್ಮ ಮೇಲೆ ಬೇಜಾರು ಮಾಡ್ಕೊಂಡು ಹೊರಟೋಗಿದ್ರಲ್ಲ. ಅನು, ನನಗೆಲ್ಲ ನೆನಪಾಗ್ತಿದೆ. ಅದೇನು ಅವತ್ತು ಸುಬ್ಬು ಅವ್ರಿಗೆ ನಮ್ಮ ಮೇಲೆ ಬೇಜಾರಾಗಿ ಹೋಗಿದ್ರಲ್ಲ, ನಾವು ಅವ್ರನ್ನ ಹೊಡ್ಕೊಂಡು ಹೋಗಿದ್ವಿ, ಅವ್ರು ಮತ್ತೆ ನಮಗೆ ಸಿಕ್ಕಿದ್ರಲ್ಲ. ಎಲ್ಲಿ ಸಿಕ್ಕಿದ್ರು ಹೇಳು ಅನು, ನಂಗೆ ನೆನ್ಪು ಮಾಡು ಅನು. ಎಲ್ಲಿ ಸಿಕ್ಕಿದ್ರು ಅವರು? ದೇವಸ್ಥಾನದಲ್ಲಿ, ಗಣೇಶನ್ ದೇವಸ್ಥಾನದಲ್ಲಿ. ಎಸ್, ಗಣೇಶನ್ ದೇವಸ್ಥಾನ. ಹೌದು ಹೌದು ಅನು, ಗಣೇಶನ್ ದೇವಸ್ಥಾನ. ಡೆಫಿನೆಟ್ಲಿ ಸುಬ್ಬು ಅವರು ಅಲ್ಲೇ ಇರ್ತಾರೆ. ಐ ಆಮ್ ಶ್ಯೂರ್. ಬೇಗ ನಡಿ, ಬೇಗ ನಡಿ. ಬಾರೋ, ಇಲ್ಲಿಗೆ ಬರ್ತಾ ಇದ್ದೀನಿ ಹೇಳ್ತೀನಿ ಬಾ. ಹರ್ಷ, ಏನಿದು? ಏನಾಯ್ತು? ಅಮ್ಮ, ಇವನ್ನ ಕೂಡ ಹಾಕು ಅಂತ ದಾದಾ ಹೇಳಿದ್ದಾರೆ. ಬಟ್ ವೈ? ಈ ಚೇಂಡೆ ಹೊರಗಡೆ ಇದ್ರೆ ನಮ್ಮೆಲ್ರಿಗೂ ಅಪಾಯ. ಸುಳ್ಳು, ನೀ ಹೇಳ್ತಿರೋದೆಲ್ಲ ಸುಳ್ಳು. ಆರ್ಯ ಹೀಗೆ ಹೇಳಿರಲ್ಲ. ನನ್ನ ಆರ್ಯ ನನ್ಗೆ ಇಷ್ಟು ಕೆಟ್ಟದಾಗಿ ನಡ್ಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ದಾದಾ ಬಂದು ಎಕ್ಸ್ಪ್ಲೈನ್ ಮಾಡೋವರೆಗೂ ವೆಯ್ಟ್ ಮಾಡು. ನಡೀಗ. ಆರ್ಯ ಹೇಳಿದ್ದಾನೆ ಅಂದ್ರೆ ಏನೋ ವಿಷಯ ಇರಬೇಕು. ಆರ್ಯ ಬಂದ್ಮೇಲೆ ಮಾತಾಡಿದ್ರಾಯ್ತು, ಮೊದಲು ಇವನ್ನ ಕರ್ಕೊಂಡು ಹೋಗು. ಆದ್ರಮ್ಮ, ಅವ್ನು ಎಲ್ಲಿ ಕೊಡಾಕ್ಲಿ? ಗೆಸ್ಟ್ ರೂಮಲ್ಲಿ ಇದೆಲ್ಲ ಡಿಸ್ಕಸ್ ಮಾಡೋ ಮ್ಯಾಟ್ರಾ? ಗೆಸ್ಟ್ ರೂಮಲ್ಲಿ ಕೂಡಾಕಕ್ಕೆ ಇವನೇನ್ ಗೆಸ್ಟ್? ಮಗನ ಸ್ಥಾನ ಕಳ್ಕೊಂಡ್ಮೇಲೆ ನೀನೀಗ ಎಷ್ಟೇ ಕೂಗಾಡಿದ್ರು ಏನು ಪ್ರಯೋಜನ ಇಲ್ಲ. ಯಾರು ನಿನ್ನ ಮಾತು ಕೇಳಲ್ಲ. ಒಳಗೆ ನಡಿ. ನೀನು ಸುಮ್ಮನೆ ಮಾತಾಡದೆ ಬಂದ್ರೆ ನಿನಗೆ ಒಳ್ಳೇದು. ನಡಿ. ನಡಿ ಜಡೆ. God. ಸರ್, ಅಪ್ಪ ಸಿಗ್ತಾರೆ ಅಲ್ವಾ? ಅನು, ನೀನು ಭಯ ಪಡ್ತಾ ಇದೆಯಾ? ಅಲ್ಲ ಅನು, ಲೈಫಲ್ಲಿ ಎಂತೆಂಥ ಇನ್ಸಿಡೆಂಟ್ಸ್ನ ನೀನು ಫೇಸ್ ಮಾಡಿದವಳು. ಸುಬ್ಬು ಅವರು ಒಂದು ಕ್ಷಣ ಕಾಣಲಿಲ್ಲ ಅಂತ ನೀನು ಇಷ್ಟೊಂದು ಹೆದರ್ಕೊಳ್ತಾ ಇದೆಯಾ? ಸರ್, ನಾನು ನಿಮ್ಮನೆಗೆ ಬಂದ್ಮೇಲೆ ಅಪ್ಪನ ಬಿಟ್ಟಿರೋದನ್ನ ಕಲ್ತಿದ್ದು. ಅಮ್ಮನ ಜೊತೆ ಜಗಳ ಆಡಿದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅರ್ಧ ದಿನ ಅವಳ ಜೊತೆಗೆ ಮಾತ್ಬಿಡ್ತಿದ್ದೆ. ಅಪ್ಪನ ಜೊತೆಗಂತೂ ಸಾಧ್ಯನೇ ಇಲ್ಲ. ಅನು, ಡೋಂಟ್ ವರಿ, ಸಿಗ್ತಾರೆ. ಸುಬ್ಬು ಅವ್ರು ನಿನ್ನ ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ನೀನು ನೆಮ್ಮದಿಯಾಗಿರಬೇಕು ಅಂತ ಒಂದು ಚಾಲೆಂಜ್ ತೊಗೊಂಡವರು, ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ
ಒಟ್ಟಾರದ ಫಂಕ್ಷನ್ ಆಗ್ತಿದ್ದಾಗೆ ನೀವು ಸಡನ್ನಾಗಿ ಎಲ್ಲಿ ಮಾಯ ಆಗೋದ್ರಿ? ಅದು ಅನು ನೀವು ಹಿಂಜರಿತಿರೋದು ನೋಡಿದ್ರೇ ಅರ್ಥ ಆಗತ್ತೆ. ನಿಮ್ಮನ್ನು ಆ ಜೇಂಡೆ ಕರ್ಕೊಂಡು ಹೋಗಿರ್ತಾನಲ್ವಾ? ಯಾವ ಮನುಷ್ಯ ಸುಳ್ಳಲ್ಲೇ ಜಾಸ್ತಿ ಬದುಕು ನಡೆಸಿರ್ತಾನೋ ಅಂಥವನಿಗೆ ಸತ್ಯನ ಅರ್ಥ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ಕಡೆಗೆ ಸತ್ಯನ ಒಪ್ಕೊಳಕ್ಕಾಗದೆ ಹುಚ್ಚರ ಥರ ಆಡೋದಕ್ಕೆ ಶುರು ಮಾಡ್ತಾರೆ. ಈಗ ಜೇಂಡೆಗೂ ಪೂರ್ತಿ ಹುಚ್ಚಿಡ್ದಿದೆ ಅಂತ ಅನಿಸ್ತಾ ಇದೆ. ಅದಕ್ಕೆ ತಾನೇ ಶ್ರೇಷ್ಠ ಅಂತ ತೋರಿಸ್ಕೊಳ್ಳೋದಕ್ಕೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ದಾನೆ. ನನ್ನ ಬಗ್ಗೆನೇ ಮಾತಾಡಿರ್ಬೇಕಲ್ವಾ ಅವನು? ವಿಷಯ ಯಾರ ಬಗ್ಗೆ ಆದರೆ ಏನು, ನಮ್ಮದೇವ ಸತ್ಯ ನಮಗೆ ಗೊತ್ತಿಲ್ವಾ? ಅದಕ್ಕೆ ಅವನು ಹೇಳಿದ್ದನ್ನೆಲ್ಲ ನಂಬೋ ಹಾಗೆ ನಡೆಸಿ ಅಲ್ಲಿಂದ ತಪ್ಪಿಸ್ಕೊಂಬಂದ್ಬಿಟ್ಟೆ. ಇಲ್ಲ ಅಂದಿದ್ರೆ ನಾನೀಗ ಸೆರೆಮನೆ ವಾಸಿ ಆಗಬೇಕಾಗಿತ್ತು. ಸರಿ, ಈಗಲಾದ್ರೂ ಅವ್ರ ಸಾಹಸ ಬಿಡ್ಬೋದಲ್ವಾ? ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಅನು, ನಿನ್ನ ಪ್ರಶ್ನೆಗೆ ನನ್ನ ಹತ್ರ ಸರ್, ಇಲ್ಲಿಗೇನು ಕರ್ಕೊಂಡು ಬಂದ್ರಿ? ಅಪ್ಪ ಇಲ್ಲೇ ಇರ್ಬೋದು ಅಂತ ಹೇಳಿದ್ರಲ್ಲ, ಅದೇ ಜಾಗನ ಇದು? ಆದ್ರೆ ಅಪ್ಪ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಬಂಗಾರ, ಅಪ್ಪ, ಆರಾಧನಾ, ಯಾಕೆ ಆರಾಧನಾ ಇಷ್ಟೊಂದು ಬೇಜಾರಾಗಿದೆಯಾ? ಅಮ್ಮ, ಒಬ್ಬ ವ್ಯಕ್ತಿಗೆ ಸಮಯ, ಸಂದರ್ಭ ಎರಡೂ ಒಟ್ಟಿಗೆ ಕೈ ಕೊಟ್ಟಾಗ ನನ್ನ ಪರಿಸ್ಥಿತಿ ಏನಾಗ್ಬೋದು? ಏನಾಯ್ತು ಆರಾಧನಾ? ಹೀಗೆ ಆಗ್ತಿದೆ ಅಂತ ಹೇಳೋಕೆ ತುಂಬ ಕಷ್ಟ ಆಗ್ತಿದೆ ಅಮ್ಮ. ಆದರೆ ನಾನು ತಗೊಂಡಿದ್ದ ನಿರ್ಧಾರದ ಬಗ್ಗೆ ಮತ್ತೆ ಯೋಚನೆ ಮಾಡಬೇಕು ಅಂತ ಅನಿಸ್ತಾ ಇದೆ. ಯಾವ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಕಂಪನಿ ವಿಷಯ ಆದರೆ ಯೋಚನೆ ಮಾಡಬೇಡ, ಆರ್ಯ ನೋಡ್ಕೊಳ್ತಾನೆ. ಅವ್ರ ಮೇಲೆ ನಂಬಿಕೆ ಇಟ್ಕೊಂಡೆ ನಾನು ಇಷ್ಟು ದೊಡ್ಡ ನಿರ್ಧಾರ ಮಾಡಿದೆ ಅಮ್ಮ. ನಾನು ವಿಶು ಇಬ್ರು ಪ್ರೀತಿಯಿಂದ ಕಟ್ಟಿದ ಕಂಪ್ನಿನ ನಾನು ಒಬ್ಬಳೆ ಯಾವುದೇ ಅನುಮಾನ ಇಲ್ಲದೆ ವರ್ಧನ್ ಗ್ರೂಪ್ ಜೊತೆ ಮರ್ಜ್ ಮಾಡೋ ಧೈರ್ಯ ಮಾಡಿದ್ದೀನಿ. ನಾನು ಬದುಕು ಕಟ್ಕೊಟ್ಟ ಊರನ್ನ ಬಿಟ್ಟು ಇಲ್ಲಿ ಬಂದಿರೋಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ ಅಂತಂದರೆ ನಾನು ಆರ್ಯ ಅವ್ರನ್ನ ಎಷ್ಟು ನಂಬಿದ್ದೀನಿ ಅಂತ ಅರ್ಥ ಆಗುತ್ತೆ ಅಲ್ವಾ ಅಮ್ಮ? ಯಾಕಷ್ಟೊಂದು ಅಪ್ಸೆಟ್ ಆಗ್ತೀಯ ಆರಾಧನಾ? ನೀನಿಟ್ಟಿರೋ ಈ ವಿಶ್ವಾಸಕ್ಕೆ ಯಾವತ್ತೂ ಮೋಸ ಆಗಲ್ಲ. ಆದರೆ ಆರ್ಯ ಅವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಮ್ಮ? ಅವರು ಇನ್ಯಾರ್ದು ಇಷ್ಟಕ್ಕೆ ವಟಾರಕ್ಕೆ ಹೋಗೋ ಬದಲು ನಮ್ಮ ಮೀಟಿಂಗ್ ಪ್ರಯಾರಿಟಿ ಕೊಟ್ಟು ಅಲ್ಲಿಗೆ ಬಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಅವರು ಸೇಫ್ ಆಗಿರ್ತಾ ಇದ್ರು ಅಲ್ವಾ? ಈವಾಗ್ಲೂ ಸೇಫ್ ಆಗಿದ್ದಾನಲ್ಲ. ಅಮ್ಮ, ಆರ್ಯ ಅವರು ನನ್ನ ಮತ್ತೆ ನನ್ನ ಟೀಮ್ನ ಸೀರಿಯಸ್ ಆಗಿ ತಗೋತಿಲ್ಲ ಅಂತ ಅನಿಸ್ತಾ ಇದೆ. ಆರಾಧನಾ, ನೀನು ಆರ್ಯನ್ನ ತಪ್ಪು ತಿಳ್ಕೊಂಡಿದ್ಯಾ.
ಜೇಂಡೆ ಆರ್ಯನ ಕರ್ಕೊಂಡು ಹೋಗ್ಲಿಲ್ಲ ಅಂದಿದ್ರೆ ಖಂಡಿತ ನಿನ್ನ ಕಂಪನಿ ಎಂಪ್ಲಾಯೀಸ್ನ ಮೀಟ್ ಮಾಡ್ತಿದ್ದ. ಅದನ್ನೇ ನಾನು ಹೇಳ್ತಾ ಇದ್ದೀನಿ ಅಮ್ಮ. ಅವ್ರು ವಟಾರಕ್ಕೆ ಹೋಗಿರ್ಲಿಲ್ಲ ಅಂದಿದ್ರೆ ಜೇಂಡೆ ಹೀಗೆ ಮಾಡೋಕ್ಕಾಗ್ತಿತ್ತಾ? ನೀವೇ ಹೇಳಿ. ಆರಾಧನಾ, ನೀನು ಮತ್ತೆ ಮತ್ತೆ ಇದೇ ವಿಷಯ ಮಾತಾಡ್ತಿದ್ಯಾ ಅಂದ್ರೆ ನಿನ್ನ ಮನಸ್ಸಿಗೆ ಅದೆಷ್ಟು ಹಚ್ಕೊಂಡಿದ್ಯಾ ಅನಿಸ್ತಾ ಇದೆ. ಸ್ವಲ್ಪ ರೆಸ್ಟ್ ತಗೋ, ಎಲ್ಲ ಸರಿ ಹೋಗುತ್ತೆ. ನಾನು ಆರ್ಯನ ಹತ್ರ ಮಾತಾಡ್ತೀನಿ. ಆದರೆ ನಿನ್ನನ್ನ ಮತ್ತೆ ನಿನ್ನ ನಿರ್ಧಾರನ ಆರ್ಯ ಲೈಟಾಗಿ ತಗೊಳಕ್ಕೆ ಸಾಧ್ಯನೇ ಇಲ್ಲ. ಈ ವಿಷಯ ನಿನಗೆ ಚೆನ್ನಾಗಿ ಗೊತ್ತಿರಲಿ. ಅಮ್ಮ, ನಾನಿದನ್ನ ಲೈಟಾಗಿ ತಗೊಂಡಿಲ್ಲ, ಹಾಗಂತ ಸೀರಿಯಸ್ ಆಗು ತಗೊಂಡಿಲ್ಲ. ಹರ್ಷ ಅವ್ರಿಗೆ ಜೇಂಡೆನ ಇಲ್ಲಿ ಕರ್ಕೊಂಡು ಬರಕ್ಕೆ ಹೇಳಿ ಅವ್ರು ಇನ್ನೂ ಬಂದಿಲ್ಲ. ಅಮ್ಮ, ನಾನು ಹೀಗೆ ಮಾತಾಡ್ತಿರೋದು ತಪ್ಪು. ಆದರೆ ನನ್ನ ಟೀಮ್ ಅಷ್ಟು ದೂರದಿಂದ ಬಂದಿದ್ದಾರೆ. ಅಟ್ಲೀಸ್ಟ್ ಒಂದು ಫೋನ್ ಕಾಲ್ ಕರ್ಟಸಿಗಾದ್ರೂ ಯಾಕೆ ಕೇಳಲಿಲ್ಲ ಅವರು? ಇದನ್ನೆಲ್ಲ ನೋಡಿದಾಗ ನನಗೇನು ಅನ್ನಿಸ್ಬೇಕು? ನೀವೇ ಹೇಳಿ. ಐ ಆಮ್ ಸಾರಿ. ನಾನು ನಿಮ್ಮ ಹತ್ರ ಇದನ್ನೆಲ್ಲ ಹೇಳಿ ನಿಮಗೆ ಬೇಜಾರು ಮಾಡಿದೆ. ಪ್ರಾಬಬ್ಲಿ ಅವರನ್ನೇ ನಾನು ಇದನ್ನೆಲ್ಲ ಕೇಳಿದರೆ ಸರಿಯಾದ ಉತ್ತರ ಸಿಗ್ಬೋದು. ಗಂಡು ಮಕ್ಕಳಿಗೆ ಒಂದು ಹಂತದಲ್ಲಿ ಅಮ್ಮನೇ ಎಲ್ಲ ನೋಡ್ಕೊಳ್ತಾರೆ. ಆಮೇಲೆ ಹೆಂಡತಿ ಆ ಸ್ಥಾನನ ತುಂಬ್ತಾಳೆ. ಅನು ಈಗ ಈ ಮನೇಲೇ ಇದ್ದಿದ್ರೆ ನಿನಗೆ ಸಮಾಧಾನ ಆಗೋ ಉತ್ತರನೇ ಸಿಗ್ತಿತ್ತು. ಆದರೆ ಆರ್ಯ ನಿನಗೆ ಸ್ನೇಹಿತೆ ಅನ್ನೋ ಸ್ಥಾನ ಕೊಟ್ಟಿದ್ದಾನೆ ಆರಾಧನಾ. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಯಾಕಂದ್ರೆ ಕೆಲವು ಸಲ ಸ್ನೇಹಿತರಿಗೆ ಅರ್ಥ ಆಗೋಷ್ಟು ಸಂಬಂಧಿಕರಿಗೆ ಅರ್ಥ ಆಗೋಲ್ಲ. ಜಾಸ್ತಿ ಯೋಚನೆ ಮಾಡಬೇಡ, ಆಯ್ತಾ? ಎಲ್ಲ ಸರಿ ಹೋಗುತ್ತೆ.